ಇದು 100ಕ್ಕೆ 100 ಈ ಬಾರಿ ಸಮರ್ಥ ಶಾಮನೂರವರ ಗೆಲುವು 100ಕ್ಕೆ 100 ಖಚಿತ ಇದೆ. ಕಾರಣ ಇಷ್ಟೇ, ಅವರ ತಾತ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಎಲ್ಲ ವರ್ಗದ ಜನಗಳನ್ನು ಇವತ್ತು ನೋಡ್ತಾ ಇರ್ಬೋದು ನೀವು. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ, ಅದರಿಂದ ಏನು ಇದು ಸುಮ್ಮನೆ ಹೊರಗಿನ ಮಾಬಷ್ಟೇ. ಇದು ಏನಾಗಿದೆ ಅಂದರೆ ಇವತ್ತು ಆ ಸಮುದಾಯನ ಒಳಗೊಂಡಂತೆ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸೊಂದು ಕರ್ಕೊಂಡು ಇಲ್ಲಿ 92ನೇ ಇಸ್ವಿಯಿಂದ ಇಲ್ಲಿ ತನಕ ಒಂದೇ ಕುಟುಂಬದ ರೀತಿ ಕಾಪಾಡ್ಕೊಂತ ಬಂದಿರತಕ್ಕಂಥ ಕುಟುಂಬ ಯಾವುದಾದ್ರಿದ್ರೆ ಈ ಜಿಲ್ಲೆಯಲ್ಲಿ ಅದು ಶಾಮನೂರು ಕುಟುಂಬ. ಇನ್ನೂ ಒಂದು ನೀವು ಗ್ರಾಮೀಣ ರಸ್ತೆಗಳನ್ನು ಸರ್ವೆ ಮಾಡಿ, ಬೇಕಾದ್ರೆ ನಿಮ್ಮ ಕ್ಯಾಮ್ರಾ ಮುಖಾಂತರ ಸರ್ವೆ ಮಾಡಿ ಪ್ರತಿಯೊಂದು ಗ್ರಾಮೀಣ ರಸ್ತೆಗಳನ್ನು ನೋಡಿರಿ. ಇವತ್ತು ಸಿಮೆಂಟಿನ ರಸ್ತೆಯನ್ನು ಯಾವ್ದಾರು ಪ್ರಾರಂಭ ಮಾಡಿದ್ರಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ, ಅದು ಎಸ್ ಮಲ್ಲಿಕಾರ್ಜುನ ಅವರು. ಇನ್ನೊಂದು ದಾವಣಗೆರೆಗೆ ಕುಡಿಯೋ ನೀರಿಗೆ 12 ಕಿಲೋಮೀಟರ್ ದೂರ ಹೋಗಬೇಕು ಕುಡಿಯೋ ನೀರಿಗೆ. ಎಂ ಕೃಷ್ಣ ಸಚಿವ ಸಂಪುಟದಲ್ಲಿ ಮೊದಲೇ ಬಾರಿ ಮಂತ್ರಿ ಆದಾಗ ಎಸ್ ಮಲ್ಲಿಕಾರ್ಜುನ ಅವರ ಒಂದು ದೂರದೃಷ್ಟಿ ಕುಂದುವಾಡ ಕೆರೆ ಅಂತಕ್ಕಂಥದ್ದು ಮಾಡಿದರು. ಇವತ್ತು ಆ ನೀರಿನಿಂದ ದಾವಣಗೆರೆ ಜಿಲ್ಲೆಯ ಜನ, ರಾಜ್ಯದಲ್ಲಿ ಎಲ್ಲರ ಭೀಕರ ನೀರಿನ ಹಾಹಾಕಾರ ಆಗ್ಬೋದು, ಆದರೆ ದಾವಣಗೆರೆ ಜನತೆ, ದಾವಣಗೆರೆ ಜಿಲ್ಲೆಯ ಜನತೆಗೆ ಯಾವುದೇ ಕಾರಣಕ್ಕೂ ಅಂಥ ಹಾಹಾಕಾರ ನೀರಿಗೆ ಬಂದಿಲ್ಲ. ಕಾರಣ ಇಷ್ಟೇ, ಇದು ಮಲ್ಲಿಕಾರ್ಜುನ ಮಾಡಿರತಕ್ಕಂಥ ಒಂದು ದೂರದೃಷ್ಟಿಯ ಯೋಜನೆ. ಹಾಗಾಗಿ ನೀವು ರಸ್ತೆಗಳನ್ನು ತಗೊಳ್ಳಿ, ಯಾವುದೇ ರಸ್ತೆಗಳಿಗೆ ಹೋಗ್ರಿ, ನೀವು ಎಲ್ಲ ಸಿಮೆಂಟ್ ಕಾಂಕ್ರೀಟ್ ರಸ್ತೆಗಳು. ನೀವು ಇಡೀ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತರ ದಕ್ಷಿಣ ಎರಡು ಭೇದ ಭಾವಲ್ದೇ ಕೆಲಸ ಮಾಡಿದ್ದಾರೆ. ಅಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥ ಯಾವ್ದಾರ ಕುಟುಂಬ ಇದ್ದರೆ ಶಾಮನೂರು ಶಿವಶಂಕರಪ್ಪ ಸರ್. ಈ 30 ವರ್ಷದ ಕತೆ ಬೇರೆ, ಈಗಿರೋ ಕತೆನೇ ಬೇರೆ. ಈಗ ಎಲ್ಲರದ್ದು ಸರ್ವೆ ಮಾಡಿ ಅಂದ್ರಲ್ಲ, ಸರ್ವೆ ಮಾಡಿ ಕೇಳಿದಾಗ ನಾವು ಕಾಂಗ್ರೆಸ್ ಗೆಲ್ತಾರ BJP ಗೆಲ್ತಾರ ಅಂತ ಯಾರಿಗೂ ಹೇಳೋಕ್ಕಾಗ್ತಿಲ್ಲ, ಕನ್ಫ್ಯೂಸ್ ಆಗಿಬಿಡ್ತಿದ್ದಾರೆ, ಯಾರು ಗೆಲ್ತಾರೆ ಅಂತ ಗೊತ್ತಾಗ್ತಿಲ್ಲ. ಅಷ್ಟು ರೋಚಕವಾಗಿದೆ ಚುನಾವಣೆ ಅಂತ. ಇದು ಶುದ್ಧ ಸುಳ್ಳು. ಯಾಕೆ ಜನಗಳು ಹೇಳ್ತಾ ಇಲ್ಲ ಅಂದರೆ ಜನರು ಈಗಾಗಲೇ ಮನಸ್ಸಿನಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ, ಆದರೆ ಯಾರೂ ಬಹಿರಂಗ ವ್ಯಕ್ತಪಡಿಸ್ತಾ ಇಲ್ಲ. ಕಾರಣ ಇಷ್ಟೇ, ಏನು ಗೊತ್ತಾ, ಇವತ್ತು ನೋಡೋಣ ಇವನ ಬಾಯಲ್ಲಿ ಏನು ಬರುತ್ತೋ ಅಂತೇಳಿ. ಆದರೆ ನೀವು ಇವತ್ತೇ ಬರೆದಿಟ್ಕೊಳ್ಳಿ, 30ರಿಂದ 35 ಸಾವಿರ ಮತಗಳ ಅಂತರದಿಂದ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ ಅವರ ಗೆಲುವು ಖಚಿತ. ಶಾಮನೂರು ಶಿವಶಂಕರಪ್ಪನವರು ಗೆದ್ದಿದ್ದು ಲಾಸ್ಟ್ ಚುನಾವಣೆಯಲ್ಲಿ 27,000 ಮತಗಳ ಅಂತರ ಅಲ್ವಾ? ಈಗ ಸಮರ್ಥ ಅವರು ಎಷ್ಟು ಸಾವಿರ? 30ರಿಂದ 35 ಸಾವಿರ ಮತಗಳ ಅಂತರದಿಂದ ಸಮರ್ಥ ಶಾಮನೂರು ಅವರು ಗೆಲ್ತಾರೆ. ಯಾಕಂದರೆ ಈ ಹುಡುಗನಿಗೆ ಅಂಥ ಒಂದು ಶಕ್ತಿ ಇದೆ. ಕಾರಣ ಇಷ್ಟೇ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದರೂ ಕೂಡ ನಮ್ಮ ಎಲ್ಲ ಹಳ್ಳಿ ಸೊಗಡಿನ ಎಲ್ಲ ಜನರುಗಳ ಜೊತೆಗೆ ಒಗ್ಗೂಡಿಸ್ಕೊಂಡು ಹೋಗುವಂಥ ಶಕ್ತಿ ಸಮರ್ಥ ಶಾಮನೂರಲ್ಲಿದೆ. ಹಾಗಾಗಿ ಸಮರ್ಥ ಮಲ್ಲಿಕಾರ್ಜುನ್ ಶಾಮನೂರು ಅವರು ಈ ಬಾರಿ ಗೆಲುವು ಖಚಿತ. ಈಗ ಅಲ್ಪಸಂಖ್ಯಾತರ ಮುಖಂಡರೆಲ್ಲ ನಾವು ಈ ಸಲ ಕಾಂಗ್ರೆಸ್ಗೆ ಪಾಠ ಕಲಿಸ್ಬೇಕು, ಓಟ್ ಹಾಕಲ್ಲ ಕಾಂಗ್ರೆಸ್ಗೆ, ನಾವು ಬೇರೆ ಪಕ್ಷೇತರ ಅಭ್ಯರ್ಥಿ ಯಾರಿದ್ರು ಅವ್ರಿಗೆ ಹಾಕ್ತೀವಿ, ನಾವು ಈ ಸಲ ಏನಾದರೂ ಮಾಡಿ ಪಾಠ ಕಲಿಸ್ತೀವಿ ಅಂತ ಅವರು ಮಾತಾಡ್ತಿದ್ದಾರೆ. ಅವರು ಶಾಮನೂರು ಕುಟುಂಬದ ಬಂಧುಗಳೇ, ಅವರು ಶಾಮನೂರು ಕುಟುಂಬದ ಯಾವತ್ತೂ ಬಂಧುಗಳೇ. ಅವರು ಯಾರೋ ಒಂದು 5% 10% ಈಗ ಎಲ್ಲ ಸಮಾಜದಲ್ಲಿ ಇರ್ತಾರೆ, ಹಿಂದೆ ಬಿಟ್ಟು ಮುಂದೆ ಚುಟೋದು, ಈ ರೀತಿಯ ಒಂದು ವಾಸ್ತುಸ್ಥಿತಿ ಇದೆ. ಆದರೆ ಅದನ್ನು ಹೊರತುಪಡಿಸಿದರೆ ಶಾಮನೂರು ಕುಟುಂಬದ ಬಂಧುಗಳು ಯಾರು ಇದ್ದರೆ ಈ ಜಿಲ್ಲೆಯಲ್ಲಿ ಅದು ಪ್ರಪ್ರಥಮವಾಗಿ ಮುಸ್ಲಿಮಾನ್ ಸಮಾಜದವರು. ಹಾಗಾಗಿ ಆ ಮುಸ್ಲಿಮಾನ್ ಸಮಾಜದವ್ರಿಗೆ ಗೊತ್ತಿದೆ, ಯಾವತ್ತೂ ಕೂಡ ಶಾಮನೂರು ಕುಟುಂಬವನ್ನು ಬಿಟ್ಟಿಲ್ಲ, ಮುಂದೆನೂ ಬಿಡೋದಿಲ್ಲ. ಅವ್ರಿಗೆ ಗೊತ್ತಿದೆ. ಯಾಕಂದರೆ 92ರಿಂದ ಇಲ್ಲಿ ತನಕನೂ ಎಲ್ಲ ಸಮಾಜಗಳನ್ನು ಒಟ್ಟುಗೂಡ್ಸಂದು ಯಾವುದೇ ಹಿಂದೂ ಮುಸ್ಲಿಂ ಗಲಾಟೆ ಇಲ್ದಂಗೆ ಇಲ್ಲಿ ತನಕ ಒಂದು ಶಾಂತಿಯುತ ಜಿಲ್ಲೆಯನ್ನಾಗಿ ಮಾಡಿರೋ ರೂಪಿಸಿರ್ತಕ್ಕಂಥ ಕುಟುಂಬ ಯಾವುದಾದ್ರಿದ್ದೆ ಶಿವಶಂಕರಪ್ಪಾಜಿ ಮತ್ತು ಮಲ್ಲಿಕಾರ್ಜುನ ಅವರು. ಸರ್, ಈಗ ಮಲ್ಲಣ್ಣವರು ಮತ್ತು ಜಮೀರ್ ಅಣ್ಣವ್ರ ಮಧ್ಯೆ ಸ್ವಲ್ಪ ಬೇಸರ, ಮುನ್ಸು, ಕೋಪ ಎಲ್ಲ ನಡೆದೈತೆ. ಈ ಜಮೀರ್ ಅಣ್ಣವ್ರು ಕೋಪ ಮುನ್ಸ್ಕೊಂಡಿರೋದು ಈ ಎಲೆಕ್ಷನ್ ಚುನಾವಣೆಯಲ್ಲಿ ಏನು ಎಫೆಕ್ಟ್ ಆಗುತ್ತೆ? ಇದು ಅವರು ಕೂಡ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರುಗಳು, ಇವರು ಕ್ಯಾಬಿನೆಟ್ ಮಂತ್ರಿಗಳು. ಈಗ ನಾವು ಹಳ್ಳಿಗಳಲ್ಲಿ ಏನು ಮಾಡ್ತೀವಿ, ಹೋಗೋ ಬಾರೋ ಅಂತೀವಿ. ಈ ವಿಶ್ವಾಸದಿಂದ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ಆ ವಿಶ್ವಾಸಕ್ಕೋಸ್ಕರ ಆ ಮಾತನ್ನು ಅಂದಿದ್ದಾರೆ, ಅದನ್ನು ಯಾವುದೇ ಒಂದು ಕೆಟ್ಟ ದೃಷ್ಟಿಯಿಂದ ಅಲ್ಲ. ಹಾಗಾಗಿ ಇದು ಮುಸ್ಲಿಮಾನ್ ಸಮಾಜದವ್ರಿಗೆ ಗೊತ್ತಿದೆ, ಇದು ಸುಮ್ಮನೆ ಯಾರೋ 10-20 ಜನ ಸುಮ್ಮನೆ ಕ್ರಿಯೇಟ್ ಮಾಡ್ತಾ ಇರೋದಷ್ಟೇ ಇದು. ಆಮೇಲೆ ಇದೊಂದು ಏನಾಗ್ಬಿಟ್ಟಿದೆ ಅಂದರೆ, ಏನೋ ಮಲ್ಲಿಕಾರ್ಜುನ ಜಮೀರ್ ಮಧ್ಯೆ ಭಾಳ ದೊಡ್ಡ ಮಟ್ಟದ ವಿರಸ ಆಗಿದೆ, ಇದೆಲ್ಲ ಸುಳ್ಳು. 5ನೇ ತಾರೀಕು ಪ್ರಚಾರಕ್ಕೆ ಬರ್ತಾರೆ. ಒಂದು ವೇಳೆ ಈಗಾಗಲೇ ಅವರು ಸೂಚನೆ ಕೊಟ್ಟಿದ್ದಾರೆ, ಅನಿವಾರ್ಯ ಕಾರಣದಿಂದ ಕೇರಳ ಪ್ರವಾಸದಲ್ಲಿ ಇರುವುದರಿಂದ ಇಡೀ ಮುಸ್ಲಿಂ ಸಮುದಾಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ, ನೀವು ಈ ಬಾರಿ ಶಾಮನೂರು ಕುಟುಂಬದ ಅಭ್ಯರ್ಥಿ ಮತ ನೀಡಿ, ಶಾಮನೂರು ಕುಟುಂಬದ ಅಭ್ಯರ್ಥಿನ ಗೆಲ್ಲಿಸ್ರಿ ಅಂತೇಳಿ ಸ್ವತಃ ಜಮೀರ್ ಸಾಹೇಬರು ಈಗಾಗಲೇ ಸಂದೇಶ ರವಾನಿಸಿದ್ದಾರೆ. ಜಮೀರ್ ಅವರು ದಾವಣಗೆರೆ ದಕ್ಷಿಣಕ್ಕೆ ಬರ್ತಾರೆ ಪ್ರಚಾರಕ್ಕೆ? ಹಂಗಾದ್ರೆ ಖಂಡಿತ ಬರ್ತಾರೆ. ಒಂದು ವೇಳೆ ಬರಲಿಲ್ಲ ಅಂದರೆ ಓಟ್ ಎಲ್ಲ ಛಿದ್ರ ಆಗಲ್ಲ? ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಛಿದ್ರ ಆಗಲ್ಲ. ಇವತ್ತು ನಮ್ಮ ಮುಸ್ಲಿಂ ಸಮಾಜದಲ್ಲಿ ಅವರೊಬ್ಬ ಮುಖಂಡ ಇಲ್ಲ ಅಂತ ಹೇಳೋದೇ ಇಲ್ಲ. ಆದರೆ ಅದನ್ನು ಹೊರತುಪಡಿಸಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಹಲವಾರು ಅಲ್ಪಸಂಖ್ಯಾತ ಮುಖಂಡರುಗಳಿದ್ದಾರೆ. ರಿಜ್ವಾನ್ ಸಾಹೇಬರು ಬಂದಿದ್ದರು, ಸಲೀಂ ಅಹಮದ್ ಬಂದಿದ್ದರು, ಯಾರೀಸ್ ಬಂದಿದ್ದರು, ಈಗ ನಲ್ಪಾಡ್ ಬಂದಿದ್ದರು, ಇನ್ನು ಹಲವಾರು ಮುಖಂಡರುಗಳು ಈಗಾಗಲೇ ಕ್ಷೇತ್ರದಲ್ಲಿ ಬೀಳ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಅವರ ಮಾತಿಗೆ ಗೌರವ ಕೊಡ್ತಾ ಇದ್ದಾರೆ. ನಿನ್ನೆ ಸ್ವತಃ DK ಶಿವಕುಮಾರ್ ಅವರು ಅನೇಕ ಮುಸ್ಲಿಂ ಸಮುದಾಯದ ಮುಖಂಡರುಗಳ ಮನೆಗೆ
ಧಾವಿಸಿ ಹೋಗಿದ್ದಾರೆ. ಎಲ್ಲರೂ ಕೂಡ ಒಂದೇ ಮಾತು ಹೇಳಿರೋದು, ನೀವು ಯಾಕೆ ಬರೋಕ್ಕೆ ಹೋಗಿದ್ರಿ ಇಲ್ಲಿ ಮಠ, ನಾವು ಯಾವತ್ತೂ ನಿಮ್ಮನ್ನು ಬೆಂಬಲಿಸಿ ಅಂತ ಬಂದೇವಿ. ಅದರಲ್ಲಿ ಶಾಮನೂರು ಕುಟುಂಬಕ್ಕೆ ನಾವು ಯಾವುದೇ ಕಾರಣಕ್ಕೂ ಧಕ್ಕೆ ತರೋದಿಲ್ಲ, ಮೋಸ ಮಾಡೋದಿಲ್ಲ. ಅವ್ರ ಕುಟುಂಬದ ಜೊತೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ. ಅವ್ರನ್ನ ಗೆಲ್ಸೋದೇ ನಮ್ಮ ಗುರಿ ಅಂತೇಳಿ ಈಗಾಗಲೇ ಅಲ್ಪಸಂಖ್ಯಾತ ಮುಖಂಡರು ನಿನ್ನೆ ಮಲ್ಲಿಕಾರ್ಜುನ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮಾತು ಕೊಟ್ಟು ಕಳಿಸಿದ್ದಾರೆ.